All my dear students, in the previous class we have discussed about the colloids. ಅದರಲ್ಲಿ ಜನರಲ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಕೊಲಾಯ್ಡ್ಸನ್ನು ನೋಡಿದ್ವಿ. ಸೊ ಇನ್ ದ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಜನರಲ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸಲ್ಲಿ ಎರಡು ಪ್ರಿಪ್ರೇಷನ್ಸನ್ನು ನೋಡ್ತೀವಿ ನಾವು. ಅದರಲ್ಲಿ ಒಂದು ಪ್ರಿಪ್ರೇಷನ್ ಆಫ್ ಸಲ್ಫರ್ ಸಾಲ್ ಅಂತ ಇದೆ, ಅದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಬೈ ಟೆಕ್ನಿಕಲ್ ಪ್ರಾಬ್ಲಮಿಂದ ಹೇಳಿರ್ತಕ್ಕಂಥದ್ದು ಡಿಲೀಟ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದ್ಸಲ ಅದನ್ನು ಎಕ್ಸ್ಪ್ರೆಷನ್ ಮಾಡಿಬಿಟ್ಟು ಮತ್ತು ಅದನ್ನು ರಿಯಾಕ್ಷನನ್ನು ಬೋರ್ಡ್ ಮೇಲೆ ನಾನು ಬರೀತಾ ಇದ್ದೀನಿ. ಸೊ ಅದರಲ್ಲಿ ಮೊದಲೇ ನೋಡ್ತಕ್ಕಂಥದ್ದು ನಾವು ಜನರಲ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್. ಅದರಲ್ಲಿ ಯಾರಪ್ಪ ಅಂದರೆ ಜನರಲ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಯಾವುದು ಕೊಲಾಯ್ಡ್ಸ್ ಅಲ್ಲಿ. ಸೊ ಮೊದಲನೇ ಮೆಥಡ್ ಬಂದ್ಬಿಟ್ಟು ಪ್ರಿಪ್ರೇಷನ್ ಆಫ್ ಸಲ್ಫರ್ ಸಾಲ್. ಅದರಲ್ಲಿ ಫಸ್ಟ್ನೇದು ಪ್ರಿಪರೇಷನ್ ಆಫ್ ಸಲ್ಫರ್ ಸಾಲ್. ಹೌ ಡು ಯು ಪ್ರಿಪೇರ್ ಸಲ್ಫರ್ ಸಾಲ್ ಅಂತ ನೋಡೋದಾದರೆ ಸೊ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ ಜನರಲ್ ಆಗಿ. ದಿಸ್ ಸಲ್ಫರ್ ಸಾಲ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಬಬ್ಲಿಂಗ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಥ್ರೂ ದ ಸೊಲ್ಯೂಷನ್ ಆಫ್ H2S ಇನ್ ವಾಟರ್ ಅಂತ. ಅಂದರೆ ಈ ಸಲ್ಫರ್ ಡೈಆಕ್ಸೈಡ್ ಗ್ಯಾಸಸ್ ಫೇಸ್ ಇರುತ್ತೆ, ಈ ಸಲ್ಫರ್ ಡೈಆಕ್ಸೈಡ್ ಗ್ಯಾಸನ್ನು ಬಬ್ಲಿಂಗ್ ಮಾಡ್ತಾರೆ. ಬಬ್ಲಿಂಗ್ ಥ್ರೂ ದ ಸೊಲ್ಯೂಷನ್ ಆಫ್ H2S ಅಂದರೆ ಹೈಡ್ರೋಜನ್ ಸಲ್ಫೈಡ್ ಇನ್ ವಾಟರ್ ಅಂತ ಕರಿತೀವಿ. ಹಾಗಾಗಿ ಇಲ್ಲೇನು ಮಾಡ್ತಾರಪ್ಪ ಅಂದರೆ ಈ ಕ್ಲಿಯರಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸನ್ನು ಬಬ್ಲಿಂಗ್ ಮಾಡ್ತಾರೆ. ಬಬ್ಲಿಂಗ್ ಥ್ರೂ ದ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಸಲ್ಫೈಡ್ ಇನ್ ವಾಟರ್ ಅಂತ ಹೇಳ್ತೀವಿ. ಸೊ ದಟ್ ಇನ್ ದಿಸ್ ವೇ we are going to prepare the sulfur. ನೋಡಿ, ಪ್ರಿಪ್ರೇಷನ್ ಆಫ್ ಸಲ್ಫರ್ ಸಾಲ್ ಬೈ ಆಕ್ಸಿಡೇಷನ್ ಮೆಥಡ್ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಅದು ಟೆಕ್ನಿಕಲಿ ಪ್ರಾಬ್ಲಮಿಂದ ಡಿಲೀಟ್ ಆಗಿದೆ, ಅದಕ್ಕೋಸ್ಕರ ಇನ್ನೊಂದ್ಸಲ ಮತ್ತೆ ಹೇಳ್ತಿದ್ದೀನಿ ಈಗ. ಹಾಗಾಗಿ ಯಾವ ರೀತಿ ಮಾಡ್ತಾರಪ್ಪ ಅಂದರೆ ಆ ಸಲ್ಫರ್ ಡೈಆಕ್ಸೈಡನ್ನು ಬಬಲ್ ಮಾಡ್ತಾರೆ. ಬಬಲ್ ಮಾಡೋದು ಯಾವ ಸೊಲ್ಯೂಷನ್ ಮೂಲಕಪ್ಪ ಅಂತ ಹೇಳಿದ್ರೆ ಥ್ರೂ ದ ಸೊಲ್ಯೂಷನ್ ಆಫ್ H2S ಇನ್ ವಾಟರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಆಕ್ಸಿಡೇಷನ್ ಮೆಥಡ್ ಅಂತ ಇದನ್ನು ಕ್ಯಾರಿ ಮಾಡ್ತಾರೆ. ನಾನು ಹೇಳಿದ್ದೀನಿ ನಿಮಗೆ, ಆಕ್ಸಿಡೇಷನ್ ಅಂತ ಹೇಳಿದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ದ ಆಕ್ಸಿಡೇಷನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ನೋಡಿ ಈಗ ಹಾಗೆ ರಿಯಾಕ್ಷನ್ ಏನಪ್ಪ ಅಂದರೆ ಆ ಸಲ್ಫರ್ ಡೈಆಕ್ಸೈಡ್ ಅಂತ ನಾವು ನೋಡೋದಾದರೆ SO2, ದಿಸ್ ಇಸ್ ಫಾರ್ SO2 ಪ್ಲಸ್ H2S ಅಂತ ಹೇಳೋದ್ರಲ್ಲಿ 2H2S. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಇಲ್ಲೇ ಬರುತ್ತೆ 3S ಅಂದರೆ 3 ಸಲ್ಫರ್ ಪ್ಲಸ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ವಾಟರ್ ಮಾಲಿಕ್ಯೂಲ್ ಅಂತ ಹೇಳ್ತಿದ್ದನ್ನ 2S2. ಸೊ ದಿಸ್ ಈಸ್ ಒನ್ ಆಫ್ ದ ಮೆಥಡ್ ಫಾರ್ ಪ್ರಿಪೇರಿಂಗ್ ದ ಸಲ್ಫರ್ ಸಾಲ್. ಈ ಒಂದು ಮೆಥಡ್ಸಲ್ಲಿ ಸಲ್ಫರ್ ಸಾಲ್ನ ಪ್ರಿಪೇರ್ ಮಾಡ್ತಾರೆ. ಓಕೆ, ಇದನ್ನು ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಲ್ಲ, ಡಿಲೀಟ್ ಆಗಿರೋದು ಮತ್ತೊಂದು ಸಲ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಫೆರಿಕ್ ಸಾಲ್. ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಸ್ ಪ್ರಿಪರೇಷನ್ ಆಫ್ ಫೆರಿಕ್ ಹೈಡ್ರಾಕ್ಸೈಡ್. ಎರಡನೇ ಮೆಥಡ್ ಪ್ರಿಪರೇಷನ್ ಆಫ್ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದಿಸ್ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ ಇಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಫೆರಿಕ್ ಕ್ಲೋರೈಡ್ ಅಂದರೆ FeCl3 into boiling water. FeCl3 undergoes hydrolysis to form ferric hydroxide. ಅಂದರೆ ಈ ಫೆರಿಕ್ ಕ್ಲೋರೈಡ್ ಅಂತ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬಾಯ್ಲಿಂಗ್ ವಾಟ್ರಿಗೆ ಆ್ಯಡ್ ಮಾಡ್ತಾರೆ. ಸೊ ಯಾವಾಗ ಈ ಫೆರಿಕ್ ಕ್ಲೋರೈಡ್ FeCl3ನ ಬಾಯ್ಲಿಂಗ್ ವಾಟ್ರಿಗೆ ಆ್ಯಡ್ ಮಾಡ್ತಾರೋ ಇದೇನಾಗುತ್ತೆ, ಹೈಡ್ರಾಲಿಸಿಸ್ ಆಗಿಬಿಟ್ಟು ನಮ್ಗೆ ಏನು ಕೊಡುತ್ತೆ, ಫೆರಿಕ್ ಹೈಡ್ರಾಕ್ಸೈಡ್ ಅಂತ ಕೊಡುತ್ತೆ. ಸೊ ವೆರಿ ಕ್ಲಿಯರ್ ನೋಡಿ, ಇಲ್ಲಿ ಫೆರಿಕ್ ಕ್ಲೋರೈಡ್ ಅಂತ ಹೇಳಿದ್ರೆ FeCl3 ಇಸ್ ಎ ಫೆರಿಕ್ ಕ್ಲೋರೈಡ್. FeCl3 is a ferric chloride ಆಗಿರುತ್ತೆ. ಇಟ್ ವಿಲ್ ಅಂಡರ್ಗೋ ಬಾಯ್ಲಿಂಗ್ ವಾಟರ್ ಅಂತ ಹೇಳಿದ್ರೆ 3 molecule of water H2O. it will undergo hydrolysis. ನಮಗೆ ಏನು ಬರುತ್ತೆ, ferric hydroxide FeOH thrice. This is for sal and remaining will be 3HCl. So this is one of the method for preparing the ferric hydroxide salt. ಸರಿನಾ? ಫೆರಿಕ್ ಕ್ಲೋರೈಡ್ಗೆ ಬಾಯ್ಲಿಂಗ್ ವಾಟರ್ನ ಆ್ಯಡ್ ಮಾಡ್ತಾರೆ. ಸೊ ಬಾಯ್ಲಿಂಗ್ ವಾಟರ್ನ ಆ್ಯಡ್ ಮಾಡಿದ ತಕ್ಷಣ a ferric chloride undergo hydrolysis
ಟು ಗಿವ್ ದ ಫೆರಿಕ್ ಹೈಡ್ರಾಕ್ಸೈಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಇದೊಂದು ಪಾಯಿಂಟ್ ನೀವು ನೋಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಇವೆರಡೂ ಕೂಡ ಮೆಥಡ್ಸ್ ಆಫ್ ಪ್ರಿಪರೇಷನ್ಸ್ ಆಫ್ ದ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ಟ್ ಆ್ಯಂಡ್ ಒನ್ ಇಸ್ ದ ಸಲ್ಫರ್ ಸಾಲ್ಟ್. ಇವೆರಡೂ ಕೂಡ ಜನರಲ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಕೊಲೈಡ್ಸ್. ಸೊ ಇವೆರಡೂ ಕೂಡ ಆ ಕೊಲೈಡ್ಸ್ಗಳ ಜನರಲ್ ಮೆಥಡ್ಸ್ ಆಗಿದೆ ಪ್ರಿಪರೇಷನ್ ಮಾಡ್ತಕ್ಕಂಥದ್ದು. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ದ ಪ್ಯೂರಿಫಿಕೇಶನ್ ಆಫ್ ಕೊಲೈಡ್ಸ್ ಅಂತ ಬರುತ್ತೆ. ಪ್ಯೂರಿಫಿಕೇಶನ್ ಆಫ್ ಕೊಲೈಡ್ಸ್ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಪೆಪ್ಟೈಸೇಷನ್. ಎಕ್ಸಾಮಲ್ಲಿ ಕೇಳಿದ್ರೆ ವಾಟ್ ಈಸ್ ಪೆಪ್ಟೈಸೇಷನ್ ಅಂತ ಕೇಳಿದರೆ ನಿಮಗೆ, ಅಥವಾ ವಾಟ್ ಈಸ್ ಪೆಪ್ಟೈಸಿಂಗ್ ಏಜೆಂಟ್ ಅಂತ ಕೂಡ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅದು ನೋಡೋದಾದರೆ ಆ ಪೆಪ್ಟೈಸೇಷನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಪೆಪ್ಟೈಸೇಷನ್. ವಾಟ್ ಈಸ್ ಪೆಪ್ಟೈಸೇಷನ್? ನೋಡಿ, ಪೆಪ್ಟೈಸೇಷನ್ ಅಂದರೆ ವೆರಿ ಸಿಂಪಲ್ ಆಗಿ ಹೇಳ್ತಾರೆ ಅವರು. ಪೆಪ್ಟೈಸೇಷನ್ is one of the process. It is a process of conversion of freshly prepared precipitate into colloids by adding a suitable electrolyte. ಅಲ್ಲೇನಾಯ್ತಪ್ಪ ಅಂದರೆ ಈ ಫ್ರೆಶ್ ಪ್ರಿಪೇರ್ ಆಗಿರ್ತಕ್ಕಂತಹ ಆ ಪ್ರಿಸಿಪಿಟೇಟನ್ನು ಕೊಲೈಡ್ಸಾಗಿ ಕನ್ವರ್ಟ್ ಮಾಡ್ತಾರಂತೆ. ಕನ್ವರ್ಟ್ ಮಾಡುವಾಗ ಒಂದು ಏಜೆಂಟನ್ನು ಬಳಸ್ಕೊಳ್ತಾರೆ. ದಟ್ ಸೂಟೇಬಲ್ ಏಜೆಂಟ್ ಇಸ್ ಕಾಲ್ಡ್ ಆಸ್ ದಟ್ ಸೂಟೇಬಲ್ ಏಜೆಂಟಿಗೆ ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಅದನ್ನು ಪೆಪ್ಟೈಸಿಂಗ್ ಏಜೆಂಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಹೌ ಟು ಡಿಫೈನ್ ಅಂತ ಹೇಳಿದ್ರೆ ನೋಡಿ, ಜನರಲ್ಲಾಗಿ ಕನ್ವರ್ಷನ್ ಆಫ್ ಕ್ಯಾನ್ ಕಾಲ್ ಇಟ್ ಆಸ್ ದ ಕನ್ವರ್ಷನ್. ನೋಡಿ, ಜನರಲ್ ಆಗಿ ಕನ್ವರ್ಷನ್ ಆಫ್ ಪ್ರಿಸಿಪಿಟೇಟ್, ಸಿಂಪಲ್ ಆಗಿ PPT, ಕನ್ವರ್ಷನ್ ಆಫ್ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರಿಸಿಪಿಟೇಟ್ ಇಂಟು colloids by a suitable electrolyte. So that electrolyte is called the peptizing agent. That process is called as the peptization ಅಂತ ಕರಿತೀವಿ. ಸರ್ ಎಲ್ಲ 2 ಮಾರ್ಕ್ಸಿಗೆ ಆ ಡಿಫೈನ್ ಪೆಪ್ಟೈಸೇಷನ್ ಅಂತ ಕೇಳಿದ್ರೆ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರಿಸಿಪಿಟೇಟ್ ಇಂಟು ಕೊಲೈಡ್ಸ್ ವಿತ್ ಎ ಸೂಟೇಬಲ್ ಎಲೆಕ್ಟ್ರೋಲೈಟ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪೆಪ್ಟೈಸೇಷನ್ ಅಂತ ಕೂಡ ಅದನ್ನು ಕರಿತಾ ಹೋಗ್ತೀವಿ. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾಗಬೇಕಾದ್ರೆ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಫೆರಿಕ್ ಹೈಡ್ರಾಕ್ಸೈಡ್ ಸಾರ್ ಇದೆಯಲ್ಲ, ಈ ಫೆರಿಕ್ ಹೈಡ್ರಾಕ್ಸೈಡ್ ಸಾರ್ ಪ್ರಿಪ್ರೇಷನ್ಸ್ ಮಾಡುವಾಗ ನಾವು ಬಳಸ್ತಕ್ಕಂಥ ಫೆರಿಕ್ ಕ್ಲೋರೈಡ್ ಇದೆಯಲ್ಲ, ಅದು ಫೆರಿಕ್ ಕ್ಲೋರೈಡ್ ಇಸ್ ಆಕ್ಸ್ ಆಸ್ ಎ ಎಲೆಕ್ಟ್ರೋಲೈಟ್ ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪೆಪ್ಟೈಸಿಂಗ್ ಏಜೆಂಟ್ ಅಂತ ಕೂಡ ಕರಿತಾ ಹೋಗ್ತಾರೆ. ಇದೊಂದು ಪಾಯಿಂಟ್ ಕಾನ್ಸೆಪ್ಟನ್ನು ನಾವು ಮರಿಬಾರ್ದು, ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ನೆನಪಿಟ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಾವು ಕೊಲೈಡ್ಸ್ ಅಂದರೆ ಅಂತ ನೋಡಿದ್ದೀವಿ, ಕೊಲೈಡ್ಸ್ಗಳ ಕ್ಲಾಸಿಫಿಕೇಷನ್ನು ಕೂಡ ನೋಡಿದ್ದೀವಿ. ಸೊ 3 ಟೈಪ್ಸಲ್ಲಿ ಕ್ಲಾಸಿಫೈ ಮಾಡ್ತಾರೆ ಅಂತ ನೋಡಿದ್ದೀವಿ. ಅದಾದಮೇಲೆ ಜನರಲ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್ನು ಕೂಡ ನೋಡಿದ್ದೀವಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸ್. ಹೌ ಟು ಪ್ಯೂರಿಫೈ ದ ಕೊಲೈಡ್ಸ್. ಈ ಕೊಲೈಡ್ಸ್ಗಳನ್ನ ಯಾವ ರೀತಿ ಪ್ಯೂರಿಫೈ ಮಾಡ್ತಾರೆ? 2 ಮೆಥಡನ್ನು ನಾವು ಜನರಲ್ ನೋಡ್ಬೋದು. ಅದರಲ್ಲಿ ಒಂದು ಮೆಥಡ್ ಬಂದ್ಬಿಟ್ಟು ಡಯಾಲಿಸಿಸ್ ಅಂತ ಬರುತ್ತೆ, ಆ್ಯಂಡ್ ಒನ್ ಮೋರ್ ಮೆಥಡ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋ ಡಯಾಲಿಸಿಸ್ ಅಂತ ಬರುತ್ತೆ. ಇವೆರಡೂ ಕೂಡ ಇಂಪಾರ್ಟೆಂಟ್ ಪ್ಯೂರಿಫಿಕೇಷನ್ ಮೆಥಡ್ಸು ಕೊಲೈಡ್ಸಲ್ಲಿ ಬಳಸ್ತಕ್ಕಂಥದ್ದು ನಾವು ನೋಡ್ಬೋದು. ಇದಾಗಿದ್ದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಆಫ್ ಕೊಲೈಡ್ಸ್ ಅಂತ ಬರುತ್ತೆ. ಈ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸಲ್ಲಿ ಒಂದು 3 ಪ್ರಾಪರ್ಟೀಸು ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಟಿಂಡಾಲ್ ಎಫೆಕ್ಟ್ ಅಂತ ಬರುತ್ತೆ, ಮತ್ತೊಂದು ಬ್ರೌನಿಯನ್ ಮೂಮೆಂಟ್ ಅಂತ ಬರುತ್ತೆ, ಮತ್ತೊಂದು ಎಲೆಕ್ಟ್ರೋಫೋರಸಿಸ್ ಅಂತ ಕರಿತೀವಿ, ಅದನ್ನು ಕೆಟಾಫೋರಸಿಸ್ ಅಂತ ಕೂಡ ಕರಿತೀವಿ. ಈ ಪ್ರಾಪರ್ಟೀಸ್ ನೋಡ್ಕೊಳ್ತೀವಿ. ಪ್ರಾಪರ್ಟೀಸ್ ನೋಡಾದ್ಮೇಲೆ ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂದಾಗ ಅಪ್ಲಿಕೇಶನ್ಸ್ ಕೂಡ ಬರ್ತಾ ಹೋಗುತ್ತೆ. ಈ ಅಪ್ಲಿಕೇಶನ್ಸ್ಗಳು ಆದಮೇಲೆ ಎಮಲ್ಷನ್ ಅಂತ ಬರುತ್ತೆ, ಅದರ ಟೈಪ್ಸ್ ಆಫ್ ಎಮಲ್ಷನ್ ಅಂತ ಬರುತ್ತೆ. ಇಷ್ಟು ನೋಡಿಕೊಂಡ್ರೆ ಇಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇನ್ನು ಒಂದು ಕ್ಲಾಸಲ್ಲಿ ಈ ಟಾಪಿಕನ್ನು ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ಈಗ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇಸ್ ಕಾಲ್ಡ್ ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸ್. ಪ್ರಾಪರ್ಸಿಗೆ ಹೋಗೋಕ್ಕಿಂತ ಮುಂಚೆ ನೆಕ್ಸ್ಟು ನಾನೀಗ ಪ್ಯೂರಿಫಿಕೇಷನ್ ನೋಡ್ತಾ ಇದ್ದೀನಿ. ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸ್. ದ ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ದ ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸ್. What is this called as the purification of colloids? The purification of colloids alli first one is called dialysis. Purification of colloids alli ಮೊದಲನೇದು ಬಂದ್ಬಿಟ್ಟು dialysis. What is dialysis? Dialysis is the process of removing the true solution particles from colloids using suitable membrane. ಡಯಾಲಿಸಿಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಕೊಲೈಡ್ಸ್ನಲ್ಲಿ ಇರ್ತಕ್ಕಂಥ ಟ್ರೂ ಸೊಲ್ಯೂಷನ್ ಪಾರ್ಟಿಕಲ್ಸ್ಗಳನ್ನ ರಿಮೂವ್ ಮಾಡಬೇಕು.
ರಿಮೂವ್ ಮಾಡೋದು ಹೇಗಪ್ಪ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದ ಸೂಟೇಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೂಟೇಬಲ್ ಮೆಂಬ್ರೇನ್ ಅಂತ ನೋಡುವಾಗ ನಾವು 3 kinds ಆಫ್ ಮೆಂಬ್ರೇನ್ ಅಬ್ಸರ್ವ್ ಮಾಡ್ಬೋದು. ಪರ್ಮಿಯಬಲ್ ಮೆಂಬ್ರೇನ್, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮತ್ತು ಇಂಪರ್ಮಿಯಬಲ್ ಮೆಂಬ್ರೇನ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು ನೋಡೋದಾದರೆ ಸೊ ಒಂದು ಪಾಯಿಂಟ್ಸಲ್ಲಿ ನಾವು ಕ್ಲಿಯರ್ ನೋಡ್ತೀವಿ. ದ ಪ್ರೋಸೆಸ್ ಆಫ್ ರಿಮೂವಿಂಗ್ ದ ಟ್ರೂ ಸೊಲ್ಯೂಷನ್ ಪಾರ್ಟಿಕಲ್ಸ್ ಫ್ರಮ್ ಕೊಲೈಡ್ಸ್ ವಿತ್ ಅ ಸೂಟೇಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ ದ ಡಯಾಲಿಸಿಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಏನು ನೋಡಿ, ಸೊ ಡಯಾಲಿಸಿಸ್ ಅಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ನೋಡಿ ದ ಪ್ರೋಸೆಸ್ ಆಫ್ ರಿಮೂವಿಂಗ್ true solution particles. The process of removing true solution particles from colloids with a suitable membrane. So that we can call it as the dialysis. The process of removing the true solution particles from colloids with a suitable membrane is called as the dialysis. This is one of the method. And one more method is there, which is second one is called as the electrodialysis. So how to define electrodialysis? ನೋಡಿ, ಎಲೆಕ್ಟ್ರೋಡಯಾಲಿಸಿಸ್ ಅಂತ ಹೇಳಿದಾಗ ವಿತ್ ಹೆಲ್ಪ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರೋಡಯಾಲಿಸಿಸನ್ನು ಯಾವ ರೀತಿ ಡಿಫೈನ್ ಕೊಡಬೇಕಪ್ಪ ಅಂತ ಹೇಳಿದ್ರೆ, ಡಯಾಲಿಸಿಸ್ ಹೇಳ್ಬಿಟ್ಟು ನಾವೀಗ ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ದ ಡಯಾಲಿಸಿಸ್. ಹೌ ಟು ಡಿಫೈನ್ ಡಯಾಲಿಸಿಸ್ ಅಂತ ಹೇಳಿದಾಗ, ದ ಡಯಾಲಿಸಿಸ್ ಪ್ರೋಸೆಸ್ ಕ್ಯಾರಿಡ್ ಔಟ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಡಯಾಲಿಸಿಸ್. ಎಲೆಕ್ಟ್ರೋಡಯಾಲಿಸಿಸ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಡಯಾಲಿಸಿಸ್ ಪ್ರೋಸೆಸ್ಸನ್ನು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿ ಆ ಒಂದು ಪ್ರಾಸೆಸ್ಸನ್ನು ಕ್ಯಾರಿ ಮಾಡಿದ್ರೆ ದಟ್ ಪ್ರಾಸೆಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಡಯಾಲಿಸಿಸ್ ಅಂತ ಕರಿತೀವಿ. ಅಂದರೆ ದ ಡಯಾಲಿಸಿಸ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಡಯಾಲಿಸಿಸ್. ನೋಡಿ, ಎಷ್ಟು ಎರಡು ಕಾನ್ಸೆಪ್ಟನ್ನು ನೋಡಿಕೊಂಡ್ರೆ ಎರಡೂ ಕೂಡ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಪ್ಯೂರಿಫಿಕೇಶನ್ ಆಫ್ ಕೊಲೈಡ್ಸ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಪ್ಯೂರಿಫಿಕೇಶನ್ ಆಫ್ ಕೊಲೈಡ್ಸಲ್ಲಿ ನಾವೇನು ನೋಡಿದೀವಪ್ಪ ಅಂತ ಹೇಳಿದ್ರೆ, ಸೊ ಪ್ಯೂರಿಫಿಕೇಶನ್ಸ್ ಆಫ್ ಕೊಲೈಡ್ಸಲ್ಲಿ ಡಯಾಲಿಸಿಸ್ ಮತ್ತು ಎಲೆಕ್ಟ್ರೋ ಡಯಾಲಿಸಿಸನ್ನು ಕೂಡ ನೋಡಿದ್ದೀವಿ. ಸೊ ಇಲ್ಲಿ ಇನ್ನೊಂದು ಕೂಡ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಇದೆ, ಅದೊಂದು ಇರಲಿ ಜನರಲ್ ನೋಡ್ಕೊಂಡಿರಿ. ಜನರಲ್ಲಾಗೆ ಇನ್ನೊಂದು ಜನರಲ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಆ ಜನರಲ್ ಪ್ರಾಪರ್ಟೀಸಲ್ಲಿ ನಾವು ನೋಡೋದಾದರೆ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಕೂಡ ಇದೆ, ಇಲ್ಲಿ ಹೇಳ್ತಾರೆ. ಈ ಜನರಲ್ ಪ್ರಾಪರ್ಟೀಸಲ್ಲಿ ಮೊದಲನೇ ಪ್ರಾಪರ್ಟಿ ಬಂದ್ಬಿಟ್ಟು ಹೇಳ್ತೀನಿ ಫಸ್ಟ್. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡೋದಾದರೆ ಪ್ರಾಪರ್ಟೀಸ್. ಅದರಲ್ಲಿ ಆ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸಲ್ಲಿ 3 ಪ್ರಾಪರ್ಟೀಸ್ ಇದೆ. ಈ 3 ಕೂಡ ಪ್ರಾಪರ್ಟೀಸ್ ಭಾಳ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಸಾಕಷ್ಟು ಕೇಳ್ತಾ ಇರ್ತಾರೆ. ಅದರಲ್ಲಿ ನಾವು ನೋಡೋದಾದರೆ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸ್ನ ತೋರಿಸೋದು ಬರೀತಾರೆ. ಈಗ ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸ್. ಈ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸ್ ಅಲ್ಲಿ 3 ಪ್ರಾಪರ್ಟೀಸ್ ಬರುತ್ತೆ. ಒಂದು ಪ್ರಾಪರ್ಟಿನ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆಸ್ ದ ಟಿಂಡಾಲ್ ಎಫೆಕ್ಟ್ ಅಂತ ಬರುತ್ತೆ, ಒಂದು ಪ್ರಾಪರ್ಟಿ. ಎರಡನೇ ಪ್ರಾಪರ್ಟಿ ಬ್ರೌನಿಯನ್ ಮೂಮೆಂಟ್. ಬ್ರೌನಿಯನ್ ಮೂಮೆಂಟ್ ಅಂತ ಕೂಡ ಬರುತ್ತೆ. ಸೊ ಇನ್ನೊಂದು ಮೂರನೇದು ಎಲೆಕ್ಟ್ರೋಫೋರಸಿಸ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಎಲೆಕ್ಟ್ರೋಫೋರಸಿಸ್ ಅಂದ್ರೂ ಕೂಡ ಒಂದೇ. ಆರ್ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಆಸ್ ದ ಕೆಟಾಫೋರಸಿಸ್ ಅಂತ ಕೂಡ ಕರಿತೀವಿ ನಾವು. ಎಲೆಕ್ಟ್ರೋಫೋರಸಿಸ್ ಅಥವಾ ಕೆಟಾಫೋರಸಿಸ್ ಅಂತ ಕೂಡ ಕರಿತೀವಿ. ನೋಡಿ, ಈ 3 ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಎಕ್ಸಾಮಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ. ಸ್ಟೇಟ್ಮೆಂಟನ್ನು ಅವರೇ ಕೊಟ್ಟಿರ್ತಾರೆ. ಮೆನ್ಷನ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ABC ಅಂತ ಕೇಳ್ತಾರೆ. ಮೆನ್ಷನ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ABC ನಿಮ್ಗೆ ಹೇಳಿದ್ದೀನಿ. ಈ ಚಾಪ್ಟ್ರಲ್ಲಿ ಕ್ವಶನ್ ನಂಬರ್ 31 ಇಸ್ ಕಂಪಲ್ಸರಿ ಫಾರ್ ದಿಸ್ ಒನ್. ಅದರಲ್ಲಿ ಕ್ವಶನ್ ನಂಬರ್ 31 ಅಂತ ನಾವು ಹೇಳೋದಾದರೆ ಅದರಲ್ಲಿ ABC ಅಂತ ಬರುತ್ತೆ 3 ಮಾರ್ಕ್ಸಿಗೆ.
ಅಲ್ಲಿ ನಾವು ನೋಡೋದಾದರೆ ಈ ಪ್ರಾಪರ್ಟೀಸನ್ನು ಕೊಟ್ಟಿರ್ತಾರೆ ಅವರು. ಏನು ಕೊಡ್ತಾರಪ್ಪ ಅಂದರೆ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ, ಆ ಪ್ರಾಪರ್ಟಿ ಹೆಸರನ್ನ ಹೇಳಿ ಅಂತ ಕೇಳ್ತಾರೆ. ಸೊ ಈ ಮೂರೂ ಕೂಡ ಭಾಳ ಸಿಂಪಲ್ ಆಗಿದೆ. ಈ ಮೂರೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದೇ ಪ್ರಾಪರ್ಟೀಸ್ ನೋಡೋಣ. ಇಲ್ಲಿ ಟಿಂಡಾಲ್ ಎಫೆಕ್ಟ್ ಅಂದರೆ ಏನು ನೋಡಿ? ಟಿಂಡಾಲ್ ಎಫೆಕ್ಟ್ ಅಂದರೆ ಬೇರೆ ಏನೂ ಇಲ್ಲ. ಈ ಕೊಲೈಡಲ್ ಸೊಲ್ಯೂಷನ್ಸ್ನ ಒಳಗಡೆ ಮೀನ್ಸ್ ಈ ಕೊಲೈಡಲ್ ಸೊಲ್ಯೂಷನ್ಸ್ ಇರುತ್ತೆ. ಈ ಕೊಲೈಡಲ್ ಸೊಲ್ಯೂಷನ್ಸ್ಗೆ ನಾವು ಲೈಟನ್ನು ಬಿಟ್ಟಾಗ ಆ ಲೈಟ್ ಏನಾಗಬೇಕು? ಸ್ಕ್ಯಾಟ್ರಿಂಗ್ ಆಫ್ ಆಗಬೇಕು. ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ದ ಕೊಲೈಡಲ್ ಪಾರ್ಟಿಕಲ್ಸ್ ಇನ್ ದ ಕೊಲೈಡಲ್ ಸೊಲ್ಯೂಷನ್. ಅಂದರೆ ಈ ಲೈಟು ಕೊಲೈಡಲ್ ಸೊಲ್ಯೂಷನ್ಸಲ್ಲಿ ಬಿದ್ದಾಗ ಆ ಕೊಲೈಡಲ್ ಪಾರ್ಟಿಕಲ್ಸ್ಗಳ ಸಹಾಯದಿಂದ ಅದೇನಾದ್ರು ಸ್ಕ್ಯಾಟ್ರಿಂಗ್ ಆಯಿತು ಅಂತ ಹೇಳಿದ್ರೆ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಅ ಟಿಂಡಾಲ್ ಎಫೆಕ್ಟ್. ಹೌ ಟು ಡಿಫೈನ್ ದ ಟಿಂಡಾಲ್ ಎಫೆಕ್ಟ್ ಅಂತ ಹೇಳಿದಾಗ ದ ಸ್ಕ್ಯಾಟರಿಂಗ್ ಆಫ್ ಲೈಟ್. ಹಿಯರ್ ಅಬ್ಸರ್ವ್ ಹಿಯರ್ ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಯಾರಿಂದ? ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಯಾರಿಂದ ಆಗಬೇಕ್ರಿ? ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲೈಡಲ್ ಪಾರ್ಟಿಕಲ್ಸ್. ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲೈಡಲ್ ಪಾರ್ಟಿಕಲ್ಸ್. ಅಬ್ಸರ್ವ್ ಹಿಯರ್ ಆಲ್ ಆಫ್ ಯು. ಓಕೆ, ನೋಡುವಾಗ ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲೈಡಲ್ ಪಾರ್ಟಿಕಲ್ಸ್ ಇನ್ ದ ಕೊಲೈಡಲ್ ಸೊಲ್ಯೂಷನ್. ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲೈಡಲ್ ಪಾರ್ಟಿಕಲ್ಸ್ ಇನ್ ದ ಕೊಲೈಡಲ್ ಸೊಲ್ಯೂಷನ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಇದನ್ನು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು ಮಾಡ್ತಾರಪ್ಪ ಅಂದರೆ ಸ್ಟೇಟ್ಮೆಂಟ್ ಮಾತ್ರ ಕೊಡ್ತಾರೆ. ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ದ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಕೊಟ್ಟಾಗ ನೇಮ್ ದ ಪ್ರಾಪರ್ಟಿ ಅಂತ ಕೇಳಿದಾಗ ನಾವು ಏನು ಮಾಡಬೇಕಾಗುತ್ತೆ? ಅದನ್ನ ಟಿಂಡಾಲ್ ಎಫೆಕ್ಟ್ ಅಂತ ಕೂಡ ಬರೀಬೇಕಾಗುತ್ತೆ. ಓಕೆನಾ? ಈಗ ಎರಡನೇ ಪ್ರಾಪರ್ಟಿ ಬಂದ್ಬಿಟ್ಟು ನಡೆಸ್ತಾ ಇದ್ದೀನಿ. ಸೆಕೆಂಡ್ ಪ್ರಾಪರ್ಟಿ ಇಸ್ ಕಾಲ್ಡ್ ಅ ಬ್ರೌನಿಯನ್ ಮೂಮೆಂಟ್. ದ ಸೆಕೆಂಡ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ ಅ ಬ್ರೌನಿಯನ್ ಮೂಮೆಂಟ್. ನೋಡಿ, ಎರಡನೇ ಪ್ರಾಪರ್ಟಿ ಬ್ರೌನಿಯನ್ ಮೂಮೆಂಟ್. ನೋಡಿ, ಬ್ರೌನಿಯನ್ ಮೂಮೆಂಟ್. So this Brownian movement is one of the important property. ಈ ಬ್ರೌನಿಯನ್ ಮೂಮೆಂಟ್ ನಮಗೆ ಏನು ಹೇಳುತ್ತಪ್ಪ ಅಂತಂದರೆ ಜಿಗ್ಜಾಗ್ ಮೂಮೆಂಟ್ ಅಂತ ಕರಿತೀವಿ. ಜಿಗ್ಜಾಗ್ ಆ ರ್ಯಾಂಡಮ್ ಮೂಮೆಂಟ್ ಆಫ್ ದ ಕೊಲೈಡಲ್ ಪಾರ್ಟಿಕಲ್ಸ್ ಇನ್ ಎ ಕೊಲೈಡಲ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ದ ಬ್ರೌನಿಯನ್ ಮೂಮೆಂಟ್ ಅಂತ ಕರಿತೀವಿ. ಬ್ರೌನಿಯನ್ ಅಂತ ಹೇಳಿದಾಗ ಈಗ ಒಂದು ಬರ್ಬಿಡ್ತೀನಿ ನಿಮಗೆ. ನೋಡಿ, ನಾನು ಈ ರೀತಿ ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಈ ಥರ ಇದ್ದಾರೆ ನೋಡಿ, ಕೊಲೈಡಲ್ ಪಾರ್ಟಿಕಲ್ಸ್ಗಳು ಒಂದೇ ರೀತಿ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಈ ಥರ ಇದನ್ನು ಜಿಗ್ಜಾಗ್ ಅಂತ ಕರಿತೀವಿ. ಜಿಗ್ಜಾಗ್ ಅಂತ. ಇಟ್ಸ್ ನಾಟ್ ಎ ಕಾನ್ಸ್ಟೆಂಟ್ ಫೇಸ್. ಕಾನ್ಸ್ಟೆಂಟ್ ಆಗಿರಲ್ಲ. ಜಿಗ್ಜಾಗ್ ಹೋಗುತ್ತೆ, ಜಿಗ್ಜಾಗಲ್ಲಿ ಹೋಗುತ್ತೆ, ಅಥವಾ ರ್ಯಾಂಡಮ್ ಹೋಗುತ್ತೆ. ಯಾರು ಹೋಗ್ಬೇಕು ರ್ಯಾಂಡಮ್ ಆಗಿ? ಕೊಲೈಡಲ್ ಪಾರ್ಟಿಕಲ್ಸ್ ಹೋಗ್ಬೇಕು ತಾನೆ. ದ ಜಿಗ್ಜಾಗ್ ಆರ್ ರ್ಯಾಂಡಮ್ ಮೂಮೆಂಟ್ ಆಫ್ ದ ಕೊಲೈಡಲ್ ಪಾರ್ಟಿಕಲ್ಸ್ ಇನ್ ಎ ಕೊಲೈಡಲ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ದ ಬ್ರೌನಿಯನ್ ಮೂಮೆಂಟ್ ಅಂತ ಕರಿತೀವಿ. ಬೇಕಾದ್ರೆ ನೋಡಿ ಇದನ್ನ. ದಿಸ್ ಇಸ್ ಫಾರ್ ಜಿಗ್ಜಾಗ್. ನೋಡಿ, ZEG ಜಿಗ್ಜಾಗ್ ಮೂಮೆಂಟ್ or random. Zigzag or random movement of the colloidal particles in a colloidal solution is called as the Brownian movement ಅಂತ ಕರೀತಾರೆ. ಆಮೇಲೆ ಇನ್ನೊಂದು ದಿಸ್ ಮೂಮೆಂಟ್ ಹೌ ಟು ಕಾಸ್. ಯಾವ ರೀತಿ ಈ ಒಂದು ಮೂಮೆಂಟ್ ಅರೇಂಜ್ ಆಗುತ್ತಪ್ಪ ಅಂದರೆ ಈ ಕೊಲೈಡಲ್ ಪಾರ್ಟಿಕಲ್ಸ್ಗಳು ಒಂದಕ್ಕೊಂದು ಬಂಬಾರ್ಡ್ಮೆಂಟ್ ಆದಾಗ, ಅಥವಾ ಈ ಕೊಲೈಡಲ್ ಪಾರ್ಟಿಕಲ್ಸು ಒಂದಕ್ಕೊಂದು ಸ್ಟ್ರೈಕ್ ಆದಾಗ, ಅಥವಾ ಈ ಕೊಲೈಡಲ್ ಪಾರ್ಟಿಕಲ್ಸ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಕೊಲಿಷನ್ ಬಿಟ್ವೀನ್ ದ ಕೊಲೈಡಲ್ ಪಾರ್ಟಿಕಲ್ಸ್ ಬರೀಬೋದು ಆನ್ಸರ್. ಅದಕ್ಕೆ ಯಾವ ರೀತಿ ಆಗುತ್ತೆ? ಈ ಜಿಗ್ಜಾಗ್ ಅರೇಂಜ್ಮೆಂಟ್ ಬರಲಿಕ್ಕೆ ಕಾರಣ ಏನು? ಕೊಲೈಡಲ್ ಸೊಲ್ಯೂಷನ್ಸ್ನ ಒಳಗಡೆ ಇರ್ತಕ್ಕಂಥ ಕೊಲೈಡಲ್ ಪಾರ್ಟಿಕಲ್ಸ್ಗಳು ಒಂದೊಂದು ಪಾರ್ಟಿಕಲ್ ಅದು ಒಂದೊಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲಿಗೆ ಏನಾದರೂ ಸ್ಟ್ರೈಕ್ ಮಾಡಿದಾಗ, ಅದಕ್ಕೆ ಡಿಕ್ಕಿ ಹೊಡೆದಾಗ ಅದಕ್ಕೆ ನಾವು ಕೊಲಿಷನ್ ಅಂತ ಕರಿತೀವಿ. ಸೊ ಆವಾಗ ಏನಾಗ್ತಪ್ಪ ಅಂತಂದರೆ ಈ ಎಫೆಕ್ಟ್ ಬರುತ್ತೆ. ಬ್ರೌನಿಯನ್ ಮೂಮೆಂಟ್ ವೆನ್ ಇಟ್ ಅಕರ್ಸ್, ಹೌ ಟು ಅಕರ್ಸ್. ಬ್ರೌನಿಯನ್ ಮೂಮೆಂಟ್ ವೆನ್ ಇಟ್ ಅಕರ್ಸ್ ಹೌ ಟು ಅಕರ್ಸ್ ಅಂತ ಕೇಳಿದಾಗ ಜನರಲ್ ನಾವು ಹೇಳ್ಬೇಕಾದ್ರೆ ಕೊಲಿಷನ್ ಬಿಟ್ವೀನ್ ದ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಕೂಡ ಹೇಳ್ಬೇಕಾಗುತ್ತೆ. ಅದು ಇನ್ನೂ ಚೆನ್ನಾಗಿ ಹೇಳ್ಬೇಕಂದ್ರೆ ಬಂಬಾರ್ಡ್ಮೆಂಟ್ ಅಂತ ಕೂಡ ನಾವು ಹೇಳ್ತೀವಿ. ಇಟ್ ಈಸ್ ಕಾಸ್ಡ್ ಡ್ಯೂ ಟು ಬಂಬಾರ್ಡ್ಮೆಂಟ್ ಆಫ್ ಕೊಲೈಡಲ್ ಪಾರ್ಟಿಕಲ್ಸ್. ಹಾಗೂ ಬರೀಬೋದು. ಇನ್ನೊಂದು ಹೇಳಿದ್ರೆ ಕೊಲಿಷನ್ ಬಿಟ್ವೀನ್ ದ ಕೊಲೈಡಲ್ ಪಾರ್ಟಿಕಲ್ಸ್. ಈ ಕೊಲೈಡಲ್ ಪಾರ್ಟಿಕಲ್ಸ್ಗಳ ಮಧ್ಯೆ ಕೊಲಿಷನ್ ಇರುತ್ತೆ. ಕೊಲಿಷನ್ ಬಿಟ್ವೀನ್ ದ ಕೊಲೈಡಲ್ ಪಾರ್ಟಿಕಲ್ಸ್. ಸೊ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಈ ಬ್ರೌನಿಯನ್ ಮೂಮೆಂಟ್ ಬರುತ್ತೆ. ಕರೆಕ್ಟ್ ಇದೆಯಾ? ಇಲ್ಲಿ ಯಾವುದೋ ಕೊಲೈಡಲ್ ಪಾರ್ಟಿಕಲ್ಸ್ಗಳು ಕೊಲೈಡಲ್ ಸೊಲ್ಯೂಷನ್ನಿನ ಒಳಗಡೆ ಇರ್ತಕ್ಕಂಥ ಕೊಲೈಡಲ್ ಪಾರ್ಟಿಕಲ್ಸ್ಗಳು
ರ್ಯಾಂಡಮ್ ಆಗಿ ಅಥವಾ ಜಿಗ್ಜಾಗ್ ಮೂಮೆಂಟ್ ಆಗ್ತವೆ ಅಂತ ಹೇಳಿದ್ರೆ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ಗೆ ಏನಾಗಬೇಕು, ಡಿಕ್ಕಿ ಹೊಡಿಬೇಕು. ಆ ಡಿಕ್ಕಿ ಹೊಡಿಲಿಕ್ಕೆ ಏನಂತ ಹೇಳ್ತೀವಿ ನಾವು, ಅದನ್ನ ಕೊಲಿಷನ್ ಅಂತ ಕೂಡ ಕರಿತೀವಿ, ಅಥವಾ ಅದನ್ನು ಬಂಬಾರ್ಡ್ಮೆಂಟ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇಷ್ಟು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಫೋರೆಸಿಸ್. ನೋಡಿ, ಎಲೆಕ್ಟ್ರೋಫೋರೆಸಿಸ್ ಅಂತ ನಾನು ಹೇಳೋದಾದ್ರೆ ಆ ವರ್ಡ್ ಹೇಳುತ್ತೆ ನಮಗೆ. ಎಲೆಕ್ಟ್ರೋಫೋರೆಸಿಸ್ ನಮಗೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಆ ವರ್ಡ್ ಕ್ಲಿಯರ್ ಹೇಳುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ದ electric potential of the electric field that we can call it as the electro potential ಅಂತ ಕರಿತೀವಿ. ಇದನ್ನು ಕ್ಲಿಯರ್ ಹೇಳೋದು ದ ಮೂಮೆಂಟ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಅಂಡರ್ ಅನ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೂಡ ಹೇಳ್ತೀವಿ. ಅದು ಇನ್ನೂ ಬೇಕಾದರೆ ಹೇಳೋದನ್ನ ಸ್ಟೆಪ್ಪಲ್ಲಿ ಮುಂದೆ ಹೋಗ್ಬಿಟ್ಟು ದ ಮೂಮೆಂಟ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ಕ್ಯಾಥೋಡ್ ಆರ್ ಆನೋಡ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಫೋರೆಸಿಸ್ ಆರ್ ಕೆಟಾಫೋರೆಸಿಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ನೋಡಿ, ಮೂರನೇ ಪ್ರಾಪರ್ಟಿ ಬಂದ್ಬಿಟ್ಟು electrophoresis ಅಂತ ಬರುತ್ತೆ. The third property is called as the electrophoresis. How to define it electrophoresis? The colloidal particles ಅಂತ ನಾವು ತಗೊಂಡಾಗ ಇದಕ್ಕೊಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ ಕೂಡ ಇದೆ. ಸೊ ಇದನ್ನು ಬೇಕಾದ್ರೆ ನಾನು ಸಿಂಪಲ್ ಆಗಿ ಬರ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಎಕ್ಸ್ಪ್ಲೇನ್ ಅಂತ ಕೂಡ ಕೇಳ್ತಾರೆ ಸಮ್ಟೈಮ್ಸ್ ಕೇಳುವಾಗ. ನೋಡಿ, ಇಲ್ಲಿದೆ, ಒಂದು ಸೆಕೆಂಡ್ ನಾನು ತೋರಿಸ್ತೀನಿ. ಅಬಿಟ್ಟು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಈ ಥರ ಒಂದು ಸಿಂಪಲ್ ಡಯಾಗ್ರಾಮ್ ಕೂಡ ತೊಗೊಬೋದು. ಎಲೆಕ್ಟ್ರೋಫೋರೆಸಿಸ್ ಅಂತ ತೊಗೊಳುವಾಗ ಈ ರೀತಿ ಕೂಡ ತೊಗೋಬೋದು, ತಪ್ಪೇನಿಲ್ಲ. ಜಸ್ಟ್ ಲೈಕ್ ಯೂ ಟೈಪ್ ಇನ್ವರ್ಟೆಡ್ ಯೂಟ್ಯೂಬ್ ಅಂತ ಕೂಡ ನಾವು ಕರಿತೀವಿ ಜನರಾಗಿ. ಈ ಥರ ಇನ್ವರ್ಟೆಡ್ ಯೂಟ್ಯೂಬ್ ಅಂತಿದೆ. ಸೊ ಇಲ್ಲೂ ಕೂಡ ಇದರಲ್ಲಿ ಕ್ಲೋಸ್ ಇಟ್ ಪ್ಯಾಕ್, ಇಲ್ಲೂ ಕೂಡ ಕ್ಲೋಸ್ ಇಟ್ ಪ್ಯಾಕು. ಇಲ್ಲಿ ಎಲೆಕ್ಟ್ರೋಡ್ಸ್ಗಳನ್ನ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಬೇಕಾದರೆ ನೋಡಿ, ಇಲ್ಲೊಂದು ಎಲೆಕ್ಟ್ರೋಡ್ಸ್ನ ಕನೆಕ್ಟ್ ಮಾಡಿ, ಇಲ್ಲೊಂದು ಕೂಡ ಎಲೆಕ್ಟ್ರೋಡ್ಸ್ಗಳನ್ನ ಕನೆಕ್ಟ್ ಮಾಡಿ. ಸೊ ಇಲ್ಲೂ ಕೂಡ ಈ ಥರ ಅಪ್ಲೈ ಮಾಡಿ. ಸೊ ಒಂದು ಫೇಸನ್ನು ನಾವು ಆ್ಯನೋಡ್ ಮೈನಸ್ ಯಾವಾಗಲೂ ಕೂಡ ಆ್ಯನೋಡ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕ್ಯಾಟೈನ್ ಅಂತ ಆ್ಯನೋಡ್, ಇನ್ನೊಂದು ಪ್ಲಸ್ ಕಾರ್ಡ್ ಅಂತ ಆ ಕ್ಯಾಥೋಡ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಎಂತ ಕರಿತೀವಿ ಅದನ್ನು? ಒಂದು ಆ್ಯನೋಡ್, ಮತ್ತೊಂದು ಯಾವುದು ಇಲ್ಲಿ ಕ್ಯಾಥೋಡ್. ಈ ಕೊಲಾಯ್ಡಲ್ ಸೊಲ್ಯೂಷನ್ಸ್ಗಳನ್ನ ಇದರೊಳಗೆ ತುಂಬ ನೋಡಿ. ದಿಸ್ ಇಸ್ ಕಾಲ್ಡ್ ಕೊಲಾಯ್ಡಲ್ ಸೊಲ್ಯೂಷನ್ಸ್. ಈ ಥರ ಬರ್ಕೊಬೇಡಿ. ಈ ಥರ ತೋರಿಸಿದ್ರೆ ಇದೆಲ್ಲದೂ ಕೂಡ ಕೊಲಾಯ್ಡಲ್ ಸೊಲ್ಯೂಷನ್ಸ್. ಈ ಥರ ರೌಂಡ್ ಅಪ್ ಮಾಡಿ ಈ ಥರ ಬಬಲ್ ಥರ ತೋರಿಸಿ. ದಿಸ್ ಇಸ್ ಕಾಲ್ಡ್ ಆಸ್ ದ ಕೊಲಾಯ್ಡಲ್ ಸೊಲ್ಯೂಷನ್ಸ್. ಓಕೆ, ದಿಸ್ ಇಸ್ ಫಾರ್ ದ ಕೊಲಾಯ್ಡಲ್ ಸೊಲ್ಯೂಷನ್. ಓಕೆ, ಕೊಲಾಯ್ಡಲ್ ಸೊಲ್ಯೂಷನ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ನೋಡಿ, ಈ ರೀತಿ ಬರ್ಕೊಂಡಾಗ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಇದೆ, ಆ್ಯನೋಡ್, ಕ್ಯಾಥೋಡ್ ಇದೆ. ಇದೆಲ್ಲದೂ ಕೂಡ ಇದು ಇನಿಷಿಯಲ್ ಲೆವೆಲ್. ಇದನ್ನು ಫೈಂಡ್ ಔಟ್ ಮಾಡ್ಕೊಂಡು ಇನಿಷಿಯಲ್ ಲೆವೆಲ್ ಅಂತ ಕರಿತಾ ಹೋಗ್ತೀವಿ. ಅದಾದಮೇಲೆ ಇಲ್ಲಿ ವಾಟರ್ ಅಂತ ಬರ್ಕೊಳ್ತೀನಿ. ಇದರ ಸಮ್ಮ ಇದರ ತೋರಿಸಿಗೆ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಒಳಗಡೆ ವಾಟರ್ ಇಸ್ ದೇರ್. ವಾಟರ್ ಇಸ್ ದ ಮೀಡಿಯಮ್. ಇಟ್ಸ್ ವೆರಿ ಇಂಪಾರ್ಟೆಂಟು. ಕೊಲಾಯ್ಡಲ್ ಸೊಲ್ಯೂಷನ್ಸ್ ಒಳಗಡೆ ಮೀಡಿಯಮ್ ಏನಪ್ಪ ಅಂತ ಹೇಳಿದ್ರೆ ಡಿ ಎಮ್ ಅಂದರೆ ಅದೇಂತ ಕರಿತೀವಿ, ಅದನ್ನು ಡಿಸ್ಪರ್ಷನ್ ಮೀಡಿಯಮ್ ಅಂತ ಕೂಡ ಕರಿತೀವಿ. ನೋಡಿ, ಇದನ್ನು ವಾಟರ್ ಅಂತ ತಗೊಳ್ಳಿ, ಬ್ರಾಕೆಟ್ ಅಲ್ಲಿ ಅದನ್ನು ಡಿ ಎಮ್ ಅಂತ ಕೂಡ ಕರಿತೀವಿ ನಾವು. ಡಿ ಎಮ್ ಅಂದರೆ ಏನಪ್ಪ ಅಂತ ಹೇಳಿರೋದು ಡಿಸ್ಪರ್ಷನ್ ಮೀಡಿಯಮ್ ಆಗಿರ್ತೀವಿ. ಸೊ ವೆರಿ ಕ್ಲಿಯರ್. ಇದನ್ನು ರೆಪ್ರೆಸೆಂಟೇಷನ್ನು ಎಲ್ಲಾದರೂ ನಿಮಗೆ ಎಕ್ಸ್ಪ್ಲೈನ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕೇಳಿದಾಗ ಇದೊಂದು ಸ್ಮಾಲ್ ಡಯಾಗ್ರಾಮ್ ಕೂಡ ಬರೀಬೇಕಾಗುತ್ತೆ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಕೂಡ ಇದೆ ಜನರಿಗೆ. ಇಲ್ಲಿ ಏನು ಹೇಳ್ತೀವಿ ನಾವು ಅಂತ ಹೇಳಿದ್ರೆ ವೆರಿ ಕ್ಲಿಯರ್. ಒಂದು ಆ್ಯನೋಡ್, ಒಂದು ಕ್ಯಾಥೋಡ್ ಇದೆ. ಎಲೆಕ್ಟ್ರಿಕ್ ಕರೆಂಟ್ ಅಪ್ಲೈ ಮಾಡಿದ ತಕ್ಷಣ ದ ಮೂಮೆಂಟ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ಕ್ಯಾಥೋಡ್ ಅಂಡ್ ಆ್ಯನೋಡ್. Okay, towards cathode anode under the influence of the electric field. That property is called as the electrophoresis ಅಂತ ಕರಿತೀವಿ. ನಾವು ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತೀವೋ, ಅಪ್ಲೈ ಮಾಡಿದ ತಕ್ಷಣ ಈ ಕೊಲಾಯ್ಡಲ್ ಪಾರ್ಟಿಕಲ್ಸ್, ದ ಮೂಮೆಂಟ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಪಾಸಿಟಿವ್ ಗೋಸ್ ಟು ನೆಗೆಟಿವ್, ನೆಗೆಟಿವ್ ಗೋಸ್ ಟು ಪಾಸಿಟಿವ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ದ ಮೂಮೆಂಟ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ದರ್ ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ಸ್. ಸೊ ಓಕೆ, ಇಂಡಿಕೇಟ್ಸ್ ದಟ್ ದೇ ಆರ್ ಚಾರ್ಜ್ಡ್ ಅಂತ ಕರಿತಾ ಹೋಗ್ತೀವಿ. ಇದೇನಪ್ಪ ನಿಮಗೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಹೇಳೋದು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ ತಕ್ಷಣ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ಗಳು ಎಂಟು ಜನರಿಗೆ ಅಪೋಸಿಟ್ ನೋಡಿದಲ್ಲಿ ಏನಾಗುತ್ತೆ ಅಂದರೆ ದ ಮೂಮೆಂಟ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ದೇರ್ ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವೋ ಆಟೋಮ್ಯಾಟಿಕಲಿ ಕೊಲಾಯ್ಡಲ್ ಪಾರ್ಟಿಕಲ್ಸ್ಗಳು ಅಪೋಸಿಟ್ ಚಾರ್ಜ್ ಇರ್ತಕ್ಕಂಥ ಎಲೆಕ್ಟ್ರೋಡ್ ಕಡೆ ಹೋಗ್ತವೆ. ಅರ್ಥ ಏನೀಗ? ಆನೋಡ್ ಗೋಸ್ ಟು ಕ್ಯಾಥೋಡ್, ಕ್ಯಾಥೋಡ್ ಗೋಸ್ ಟು ಆ್ಯನೋಡ್. ಸೊ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಫೋರೆಸಿಸ್. ಅದನ್ನ ಕೆಟಾಫೋರೆಸಿಸ್ ಅಂತ ಕೂಡ ಕರಿತೀವಿ. ಈ ಮೂರು ಪ್ರಾಪರ್ಟೀಸು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಅದೊಂದು ಪಾಯಿಂಟ್ ನಾವು ತಲೆ ಇಟ್ಕೋಬೇಕಾಗತ್ತೆ. ಈ ಮೂರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. These are the properties of the colloids. ಈ ಮೂರು ಕೂಡ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಗಿರ್ತವೆ. ಓಕೆ, ಈ ಮೂರನ್ನು ಕೂಡ ನಾನು ಅಳಿಸ್ತಾ ಇದ್ದೆ ನನಗೆ. ಈಗ ನೋಡಿ, ಇನ್ನೊಂದ್ಸಲ ನಾನು ರಿಕಾರ್ಡ್ ಮಾಡ್ತೀನಿ. ಪ್ರಾಪರ್ಟೀಸ್ ಆಫ್ ಕೊಲಾಯ್ಡ್ಸ್ ನಾವು ತಗೊಳ್ಳುವಾಗ ಸೊ ಬಂದಂಥ ಪ್ರಾಪರ್ಟೀಸ್ಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಟಿಂಡಾಲ್ ಎಫೆಕ್ಟು. ಸೊ ಮತ್ತೊಂದು ಪ್ರಾಪರ್ಟಿ ನಮಗೆ ಸಿಕ್ಕಿದ್ದೆ ಯಾವುದಪ್ಪ ಅಂತ ಹೇಳಿದ್ರೆ, ಒನ್ ಮೋರ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ
ಬ್ರೌನಿಯನ್ ಮೂಮೆಂಟ್. ಆ್ಯಂಡ್ ಒನ್ ಮೋರ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ, ಆ್ಯಂಡ್ ಇನ್ನೊಂದು ಪ್ರಾಪರ್ಟಿ ಯಾವ್ದು ನಮಗೆ ಎಲೆಕ್ಟ್ರೋಫೋರಸಿಸ್. ಇದಷ್ಟು ಕೂಡ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇದಾದಮೇಲೆ ಇನ್ನೊಂದು ಸಣ್ಣ ಡೆಫಿನೇಷನ್ ಬರುತ್ತೆ, ಅದನ್ನು ಕೂಡ ಹೇಳ್ಬಿಡ್ತೀನಿ ನಿಮಗೆ ಯಾವುದು ಅಂತ. ಝೀಟಾ ಪೊಟೆನ್ಷಿಯಲ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇದರಲ್ಲಿ, ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಝೀಟಾ ಪೊಟೆನ್ಷಿಯಲ್ ಅಂತ ಒಂದು ಕಾನ್ಸೆಪ್ಟ್ ಕೂಡ ಬರುತ್ತೆ ಇಲ್ಲಿ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಟು ಡಿಫೈನ್ ಝೀಟಾ ಪೊಟೆನ್ಷಿಯಲ್ ಅಂತ ನಾವು ನೋಡೋಣ. ಆ ಝೀಟಾ ಪೊಟೆನ್ಷಿಯಲ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಹೇಳ್ತಾರಲ್ಲಿ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಲೇಯರ್ ಆ್ಯಂಡ್ ಡಿಫ್ಯೂಸ್ಡ್ ಲೇಯರ್ ಆಫ್ ಅಪೋಸಿಟ್ ಚಾರ್ಜಸ್ ಅಂತ ಕರೀತಾರೆ. ಅಂದರೆ ಒಂದು ಪೊಟೆನ್ಷಿಯಲ್ ಇರುತ್ತೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಫಿಕ್ಸ್ಡ್ ಲೇಯರ್ ಆ್ಯಂಡ್ ಡಿಫ್ಯೂಸ್ಡ್ ಲೇಯರ್. ನೋಡಿ, ಇದು ಫಿಕ್ಸ್ ಆಗಿರ್ತಕ್ಕಂಥದ್ದು, ಇದಕ್ಕೆ ಮೇಲೆ ಬಂದು ಡಿಸ್ಕಾರ್ಡ್ ಆಗ್ತದನ್ನ ಡಿಫ್ಯೂಸ್ ಅಂತ ಕರೀತಾರೆ. ಹಾಗಾಗಿ ಈ ಫಿಕ್ಸ್ಡ್ ಲೇಯರು ಮತ್ತು ಡಿಫ್ಯೂಸ್ಡ್ ಲೇಯರ್ನ ಮಧ್ಯೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆಯಲ್ಲ, ದಟ್ ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ದ ಝೀಟಾ ಪೊಟೆನ್ಷಿಯಲ್. ಓಕೆ, ಝೀಟಾ ಪೊಟೆನ್ಷಿಯಲ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಫಿಕ್ಸ್ಡ್ ಲೇಯರ್ ಆ್ಯಂಡ್ ದ ಡಿಫ್ಯೂಸ್ಡ್ ಲೇಯರ್ ಈಸ್ ಕಾಲ್ಡ್ ಆಸ್ ದ ಝೀಟಾ ಪೊಟೆನ್ಷಿಯಲ್. ಸೊ ಓಕೆ, ಇದೊಂದು ಕಾನ್ಸೆಪ್ಟ್ ಕೂಡ ನಾವು ನೋಡ್ಕೋಬಹುದು. ಇದಾಗಿದ್ರೆ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ನೊಂದು ಎರಡು ಕಾನ್ಸೆಪ್ಟ್ಗಳಿದ್ದಾವೆ, ಅವೆರಡು ಕಾನ್ಸೆಪ್ಟ್ಗಳನ್ನ ಹೇಳಿದ್ರೆ ಈಗ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ರೂಲ್ ಇಸ್ ದೇರ್, ದಟ್ ರೂಲ್ ಇಸ್ ಕಾಲ್ಡ್ ಆಸ್ ದ ಆರ್ಡಿ ಆ್ಯಂಡ್ ಸ್ಕೂಸ್ ರೂಲ್ ಅಂತ ಒಂದು ರೂಲ್ ಬರುತ್ತೆ, ಅದನ್ನು ಕೂಡ ಹೇಳ್ಬಿಡ್ತೀನಿ ಜನರಲ್ಲಿ. ಆರ್ಡಿ, HARDY, ಆರ್ಡಿ, ಇನ್ನೊಂದು ಸ್ಕೂಸ್, ಆರ್ಡಿ ಆ್ಯಂಡ್ ಸ್ಕೂಸ್ ರೂಲ್ ಅಂತ ಬರುತ್ತೆ ನೋಡಿ. ಆರ್ಡಿ ಆ್ಯಂಡ್ ಸ್ಕೂಸ್ ರೂಲ್ ಅಂತ ಬರುತ್ತೆ. ಬಟ್ ಹೌ ಟು ಡಿಫೈನ್ ದಿಸ್ ಆರ್ಡಿ ಆ್ಯಂಡ್ ಸ್ಕೂಸ್ ರೂಲ್ ಅಂತ ನಾವು ನೋಡೋದಾದರೆ ಇಲ್ಲಿ ಹೇಳ್ತಾರೆ, ಆರ್ಡಿ ಆ್ಯಂಡ್ ಸ್ಕೂಸ್ ರೂಲ್ ಅಂದರೆ ಹೈಯರ್ ದ ವೇಲೆನ್ಸಿ ಆಫ್ ದ ಅಯಾನ್ ಹೈಯರ್ ವಿಲ್ ಬಿ ಇಟ್ಸ್ ಪ್ರಿಸಿಪಿಟೇಟಿಂಗ್ ಪವರ್. ಅಂದರೆ ಯಾವ ಅಯಾನ್ಸಿನ ವೇಲೆನ್ಸಿ ಜಾಸ್ತಿ ಇರುತ್ತೋ ಅದರ ಪ್ರಿಸಿಪಿಟೇಟಿಂಗ್ ಪವರು ಕೂಡ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ Na+, ಸೋಡಿಯಂ ion+1, ಅದೇ ರೀತಿ Ba2+, ಅದೇ ರೀತಿ ಅಲ್ಯೂಮಿನಿಯಂ 3+. According to RD and Screw's rule, aluminum having the higher valency, it will produces the higher precipitation ಅಂತ ಹೇಳ್ತೀವಿ. ಅಂದರೆ ಯಾವ ಅಯಾನ್ಸ್ಗಳ ವೇಲೆನ್ಸಿ ಜಾಸ್ತಿ ಇರುತ್ತೋ ಅಂಥ ಅಯಾನ್ಸ್ಗಳು ಹೈಯರ್ ಪ್ರಿಸಿಪಿಟೇಷನ್ನ ಪ್ರೊಡ್ಯೂಸ್ ಮಾಡ್ತವೆ. ಹಾಗಾಗಿ ಹೈಯರ್ ದ ವೇಲೆನ್ಸಿ ಆಫ್ ದ ಅಯಾನ್ ಗ್ರೇಟರ್ ವಿಲ್ ಬಿ ಇಟ್ಸ್ ಪ್ರಿಸಿಪಿಟೇಟಿಂಗ್ ಪವರ್ ಅಂತ ಕರಿತೀವಿ. ಗ್ರೇಟರ್ ವಿಲ್ ಬಿ ಇಟ್ಸ್ ಪ್ರಿಸಿಪಿಟೇಟಿಂಗ್ ಪವರ್. ನೋಡಿ, ಸೋಡಿಯಂ ಇಸ್ ಲೆಸ್ ದೆನ್ ಬೇರಿಯಂ ಇಸ್ ಅಲ್ಲಿ ನೀವು ಬರೀಬೋದು. ಇಲ್ಲ ಅಂದರೆ Al3+ is greater than Ba2+, Ba2+ is greater than Na+. ಏನು ಇಂಡಿಕೇಟ್ ಮಾಡುತ್ತಪ್ಪ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ ಇದು. 1 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ 1 ಮಾರ್ಕ್ಸಿಗೆ ಕೇಳಿದಾಗ ನಾವು ನೆನ್ಪಿಟ್ಕೊಂಡು ಬರೀಬೇಕಾಗತ್ತೆ. ಹೌ ಟು ಡಿಫೈನ್ ದಿಸ್ ಒನ್ ಅಂತ ಕೇಳಿದಾಗ ಆ 1 ಮಾರ್ಕಲ್ಲಿ ನೋಡೋದಾದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್. ಅಲ್ಯೂಮಿನಿಯಂ ಮತ್ತು ಬೇರಿಯಂ ಮತ್ತು ಸೋಡಿಯಂ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದರಲ್ಲಿ ನಮಗೆ ಕ್ಲಿಯರ್ ಕಟ್ಟ ಬೇಕಪ್ಪ ಅಂತ ಹೇಳಿದ್ರೆ Al3+ ಮತ್ತು Ba2+ ಮತ್ತು ಯಾವುದು Na+. ಅರ್ಥ ಆಯ್ತಾ? ಆರ್ಡಿ ಆ್ಯಂಡ್ ಸ್ಕೂಸ್ ಏನಿರುತ್ತಪ್ಪ ಅಂತಂದರೆ ಹೈಯರ್ ದ ವೇಲೆನ್ಸಿ ಆಫ್ ದ ಅಯಾನ್ ಗ್ರೇಟರ್ ವಿಲ್ ಬಿ ಇಟ್ಸ್ ಪ್ರಿಸಿಪಿಟೇಟಿಂಗ್ ಪವರ್. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವೀಗ ಆಲ್ಮೋಸ್ಟ್ ನಾವೇನು ನೋಡಿದ್ವಿ, ಜನರಲ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಕೊಲೈಡ್ಸನ್ನು ನೋಡ್ಕೊಂಡಿದ್ದೀವಿ, ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸನ್ನು ಕೂಡ ನೋಡಿದ್ದೀವಿ. ಸೊ ಅದಾದ ಮೇಲೆ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸು, ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸಲ್ಲಿ ಡಯಾಲಿಸಿಸ್ಸು ಮತ್ತು ಎಲೆಕ್ಟ್ರೋಡಯಾಲಿಸಿಸ್ಸು, ಆಮೇಲೆ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸಲ್ಲಿ ಟಿಂಡಾಲ್ ಎಫೆಕ್ಟು, ಬ್ರೌನಿಯನ್ ಮೂಮೆಂಟು ಮತ್ತು ಎಲೆಕ್ಟ್ರೋಫೋರ್ಸ್ ಸಂಬಂಧಪಟ್ಟ ಒಂದು ಡಯಾಗ್ರಾಮ್ನು ಕೂಡ ಬರೆದಿದ್ವಿ. ಸೊ ವೆರಿ ಕ್ಲಿಯರು. ಏನಾಗುತ್ತಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣ ಆ ಕೊಲೈಡಲ್ ಪಾರ್ಟಿಕಲ್ಸ್ಗಳು ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಕಡೆ ಮೂವ್ ಆಗ್ತವೆ. ಪಾಸಿಟಿವ್ ನೆಗೆಟಿವ್ ಕಡೆ ಹೋಗುತ್ತೆ, ನೆಗೆಟಿವ್ ಮತ್ತು ಪಾಸಿಟಿವ್ ಕಡೆ ಹೋಗುತ್ತೆ ಹೇಳ್ತಾರೆ. ನೆಗೆಟಿವ್ ಇದ್ರದ್ದು ಆ್ಯನೋಡ್ ಅಂತ ಕರಿತೀವಿ, ಪಾಸಿಟಿವ್ ಇದ್ರದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ಕೂಡ ನಾವು ಕ್ಲಿಯರ್ ಹೇಳಿದ್ದೀವಿ. ಸೊ ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಝೀಟಾ ಪೊಟೆನ್ಷಿಯಲ್ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಝೀಟಾ ಪೊಟೆನ್ಷಿಯಲ್ ಅಂತ ಹೇಳಿದಾಗ ಇಲ್ಲಿ ದ ಪೊಟೆನ್ಷಿಯಲ್ ಡೆವಲಪ್ಡ್ ಬಿಟ್ವೀನ್ ದ ಫಿಕ್ಸ್ಡ್ ಲೇಯರ್ ಆ್ಯಂಡ್ ಡಿಫ್ಯೂಸ್ಡ್ ಲೇಯರ್ ಇಸ್ ಕಾಲ್ಡ್ ಆಸ್ ದ ಝೀಟಾ ಪೊಟೆನ್ಷಿಯಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಅದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆರ್ಡಿ ಆ್ಯಂಡ್ ಸ್ಕೂಸ್ ರೂಲ್ ಅಂತ ಬರುತ್ತೆ. ಆರ್ಡಿ ಆ್ಯಂಡ್ ಸ್ಕೂಸ್ ರೂಲ್ನ ಸಾಕಷ್ಟು ಎಕ್ಸಾಂಪಲ್ ಒಂದು ಮಾರ್ಕ್ಸಿಗೆ ಕೇಳಿದ್ದಾರೆ, ನಮ್ಮ ಮಾಡಲ್ ಪೇಪರಲ್ಲೂ ಕೂಡ ನೋಡಿದ್ದೀನಿ. ಈ ಆರ್ಡಿ ಆ್ಯಂಡ್ ಸ್ಕೂಸ್ ಅವರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಯಾವ ಅಯಾನ್ಸ್ಗಳ ವೇಲೆನ್ಸಿ ಜಾಸ್ತಿ ಇರುತ್ತೋ ಅದರ ಪ್ರಿಸಿಪಿಟೇಷನ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೈಯರ್ ದ ವೇಲೆನ್ಸಿ ಆಫ್ ದ ಅಯಾನ್ ಗ್ರೇಟರ್ ವಿಲ್ ಬಿ ಇಟ್ಸ್ ಪ್ರಿಸಿಪಿಟೇಟಿಂಗ್ ಪವರ್. ಹಾಗಾಗಿ ಅಲ್ಯೂಮಿನಿಯಂ 3+ ಇರೋದ್ರಿಂದ ಅಲ್ಯೂಮಿನಿಯಂ ಈಸ್ ಗ್ರೇಟರ್ ದೆನ್ ಬೇರಿಯಂ, ಬೇರಿಯಂ ಈಸ್ ಗ್ರೇಟರ್ ದೆನ್ ದ ಅಲ್ಯೂಮಿನಿಯಂ ಇಸ್ ಗ್ರೇಟರ್ ದೆನ್ ಬೇರಿಯಂ ಇಸ್ ಗ್ರೇಟರ್ ದೆನ್ ದ ಸೋಡಿಯಂ ಅಂತ ಕೂಡ ನಾವು ಅದನ್ನು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು 10 to 15 ಮಿನಿಟ್ಸ್ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಹೇಳ್ತೀವಪ್ಪ ಅಂತ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಎಮಲ್ಷನ್ ಅಂತ ಒಂದು ಬರುತ್ತೆ. ಆ ಎಮಲ್ಷನ್ ಆದಮೇಲೆ ಇನ್ನೊಂದೆರಡು ಕಾನ್ಸೆಪ್ಟ್ ಇದೆ, ಕೊಹಾಗ್ಯುಲೇಷನ್, ಪ್ರಿಸಿಪಿಟೇಷನ್ ಒಂದು ಕಾನ್ಸೆಪ್ಟ್ ಇದೆ. ಹೌ ಟು ಡಿಫೈನ್ ಪ್ರಿಸಿಪಿಟೇಷನ್ ಅಂದರೆ ಏನು, ಅದನ್ನ ಯಾವ ರೀತಿ ನಾವು ಅಚೀವ್ ಮಾಡ್ತೀವಿ ಅಂತ ಒಂದು ಕ್ವಶನ್ ಕೇಳ್ತಾರೆ. ಪ್ರೆಸಿಪಿಟೇಷನ್ ಅಂದರೆ ಕೂಡ ಒಂದೇ, ಕೋಆಗುಲೇಷನ್ ಅಂದರೆ ಕೂಡ ಒಂದೇ. ಅದನ್ನು ಕೂಡ ಬೇಕಾದ್ರೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ. ಆ ಪ್ರೆಸಿಪಿಟೇಷನ್ನು ಮತ್ತು ಕೋಆಗುಲೇಷನ್ನು
ಅದನ್ನು ಬಿಟ್ಟರೆ ಎಮಲ್ಷನ್ ಅಂತ ಬರುತ್ತೆ. ಆದರೆ ಎಮಲ್ಷನ್ ಎರಡು ಥರ ಬರುತ್ತೆ ಟೈಪ್ಸ್ ಆಫ್ ಎಮಲ್ಷನ್ನು. ಒಂದು ಆಯಿಲ್ ಇನ್ ವಾಟರ್ ಟೈಪ್ ಅಂತ ಬರುತ್ತೆ, ಇನ್ನೊಂದು ವಾಟರ್ ಇನ್ ಆಯಿಲ್ ಟೈಪ್ ಅಂತ. O/W ಅಂತ ಒಂದು, ಇನ್ನು W/O ಅಂತ ಬರುತ್ತೆ. ಅದಾದ ಮೇಲೆ ಇನ್ನೊಂದು ನಮಗೆ ಅಪ್ಲಿಕೇಶನ್ಸ್ ಆಫ್ ಕೊಲೈಡ್ಸಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಒಂದು ಹೇಳ್ತೀವಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಮೆಥಡ್ ಇದೆ ಕಂಡಿರೋದು. ನೆಕ್ಸ್ಟ್ ಒಂದು ಯಾವುದಪ್ಪ ಅಂತ ಹೇಳಿದ್ರೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಟೆಡ್ ಮೆಥಡ್ ಅಥವಾ ಬ್ರಿಡಿಕ್ಸ್ ಆರ್ಕ್ ಮೆಥಡ್ ಅಂತ ಬರುತ್ತೆ. ಅದೊಂದು ಡಯಾಗ್ರಾಮ್ನ ಬರೆದುಬಿಟ್ಟು ನಾಳೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರಿಡಿಕ್ಸ್ ಆರ್ಕ್ ಮೆಥಡ್ ಅಂತ ಕೇಳ್ತಾರೆ. ಈ ಬ್ರಿಡಿಕ್ಸ್ ಆರ್ಕ್ ಮೆಥಡ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪ್ರಿಪರೇಷನ್ ಆಫ್ ದ ಲಯೋಫೋಬಿಕ್ ಸಾಲ್ಟ್ಸ್. ಆ ಲಯೋಫೋಬಿಕ್ ಸಾಲ್ಟ್ಸ್ ಯಾವ್ದು ಬರುತ್ತಪ್ಪ ಅಂದರೆ ನಿಮ್ಗೆ ಗೊತ್ತಿದೆ, ಹೈಟಿಂಗ್ ಅಂತ ಕರಿತೀವಿ. ಆ ಲಯೋಫೋಬಿಕ್ ಸಾಲ್ಟ್ಸ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ಒಂದು ಮೆಥಡ್ ಇದೆ. ಆ ಮೆಥಡನ್ನು ನಾವು ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಮೆಥಡ್ ಅಂತ ಕೂಡ ಕರಿತೀವಿ. ಅಥವಾ ಅದನ್ನು ಸೈಂಟಿಸ್ಟ್ ನೇಮ್ ಯಾವುದಪ್ಪ ಅಂತ ಹೇಳಿದ್ರೆ ಬ್ರಿಡಿಕ್ಸ್ ಆರ್ಕ್ ಮೆಥಡ್ ಅಂತ ಕೂಡ ಕರಿತೀವಿ. ಆ ಬ್ರಿಡಿಕ್ಸ್ ಆರ್ಕ್ ಮೆಥಡಲ್ಲಿ ಗೋಲ್ಡು ಮತ್ತು ಸಿಲ್ವರು ಮತ್ತು ಪ್ಲಾಟಿನಮ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ಮೆಥಡನ್ನು ಕೂಡ ನಾಳೆ ಕ್ಲಾಸ್ ಸ್ಟಡಿ ಮಾಡೋಣ. ಓಕೆ, ಇವತ್ತಿನ ಕ್ಲಾಸನ್ನು ನಾವು ಏನು ನೋಡಿದ್ದೇವೆ ಜನರಲ್ಲಾಗಿ ಅಂತ ಹೇಳಿದ್ರೆ ಇಷ್ಟು ಕಾನ್ಸೆಪ್ಟನ್ನ ನಾವು ಕ್ಲಿಯರ್ ಕಟ್ಟಾಗಿ ನೋಡಿ ಜನರಲ್ಲಾಗಿ ಇಷ್ಟು ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಮೀನ್ಸ್ 15-20 ಮಿನಿಟ್ಸ್ ಕ್ಲಾಸ್ ಮಾಡಿದ್ರೆ ಸೊ ಅಲ್ಲಿಗೆ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಆ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ ಸೊ ಇನ್ನು ಉಳಿದಂತಹ ಟಾಪಿಕಲ್ಲಿ ನಾವು ನೋಡೋದಾದರೆ ಆಲ್ಮೋಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟಾಪಿಕ್ ಬೇಕಾದರೆ ನಾವು ಹ್ಯಾಂಡಲ್ ಮಾಡ್ತಾ ಹೋಗೋಣ. ಓಕೆ, ಇವತ್ತಿನ ಕ್ಲಾಸನ್ನು ಎಷ್ಟು ನೋಡಿದ್ವಿ. ಸೊ ಇನ್ನು ಉಳಿದಂಥ ಕಾನ್ಸೆಪ್ಟ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲೇ ಮಾಡಿದರೆ ಮೀನ್ಸ್ ಇನ್ನೊಂದು ಕ್ಲಾಸಲ್ಲಿ ಈ ಸರ್ಫೇಸ್ ಕೆಮಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ. ಇದಷ್ಟು ಮುಗಿಸ್ಬಿಟ್ಟು ಬರ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವುದು ಅಂತ ಡಿಸ್ಕಸ್ ಮಾಡಿದ್ರೆ ಸಾಕು ಅಂತ ಹೇಳ್ಕೊಂಡು. ಓಕೆ, ಥ್ಯಾಂಕ್ ಯು.